ಗ್ಯಾಸ್ ಹಾಗೂ ಪೆಟ್ರೋಲ್ ದರ ಏರಿಕೆ ಖಂಡಿಸಿ ವಿಜಯಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಮೊಹಿನ್ ಅಹಮದ್ ಶೇಖ್ ನೇತೃತ್ವದಲ್ಲಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಅಚ್ಚೇ ದಿನ ಎಲ್ಲಿವೆ ಎಂದು ಮೋದಿ ವಿರುದ್ಧ ಕಿಡಿಕಾರಿದರು. ಮೋದಿ ಎಂದು ಕಿಡಿಕಾರಿದರು. ಏಕಾಏಕಿ ಗ್ಯಾಸ್ ಹಾಗೂ ಪೆಟ್ರೋಲ್ ದರವನ್ನ ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ. ಇದು ಖಂಡನೀಯ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ವಾಗ್ದಾಳಿ ನಡೆಸಿದ್ರು. ಅದಕ್ಕಾಗಿ ತಕ್ಷಣವೇ ದರವನ್ನ ಇಳಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಂತ ಮೊಹಿನ್ ಅಹಮದ್ ಶೇಖ್, ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆದಂತ ಸತ್ಯಜಿತ್ ಪಾಟೀಲ್, ಗುರುರಾಜ್ ಜಂಗಮ್ ಶೆಟ್ಟಿ, ಸಂತೋಷ್ ಪೂಜಾರಿ, ವಿಜಯ್ ಚೌಹಾಣ್, ಮಸ್ತಾನ್ ಸಾವಳಗಿ, ಅವಿನಾಶ್ ಹೆರಲ್ಗಿ, ಚಂದ್ರಶೇಖರ್ ದ್ಯಾಬೇರಿ, ಸತೀಶ್ ಲೋನಾರಿ, ರಿಹಾನ್ ಬಾಗ್ವಾನ್ ಭಾಗ್ಯವಾಡಿ, ಮೋಶಿನ್ ಕಾಖಂಡ್ಕಿ, ಶಾಯಿನ್ ಶಾ ಜಾಗೀರ್ದಾರ್, ಆಸಿಫ್ ಕೆಂಭಾವಿ, ಆಸಿಫ್ ಬೆಳಕೇರಿ, ಅಬ್ದುಲ್ ಖಾದರ್ ಖಾದಿಮ್, ಶಕೀಲ್ ಬಾಗ್ಮಾರೆ, ಶಬೀರ್ ಜಾಗೀರ್ದಾರ್, ಗಂಗಾಧರ್ ಸಂಭಣ್ಣಿ, ಇಲಿಯಾಸ್ ಸಾದಿಗಿ, ಫಯಾಜ್ ಕಲಾದ್ಗಿ, ದಿನೇಶ್ ಹಳದಿ, आरती शाहपुर ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. आज हम लोग डॉक्टर BR अंबेडकर सर्कल में यूथ कांग्रेस की ओर से प्रोटेस्ट किया है, जो सेंट्रल गवर्नमेंट की ओर से गैस, पेट्रोल और डीजल का प्राइस हाइक हुआ है, उसके विरोध हम लोग प्रोटेस्ट किए हैं. और आने वाले दिनों में अगर वो कम नहीं किए प्राइस गैस, पेट्रोल और डीजल का, तो इससे ज़्यादा हम लोग बढ़ चढ़ कर प्रोटेस्ट करेंगे पूरे इंडिया में. हमारी यूथ कांग्रेस की ओर से मैं कहना चाहता हूँ. ತಮಗೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ಗ್ಯಾಸು, ಪೆಟ್ರೋಲ್, ಡೀಸೆಲಿನ ದರ ಏರಿಕೆಯ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ವತಿಯಿಂದ ಒಂದು ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಿನ ಬೆಲೆ ಇಳುವರಿಕೆ ಆದ್ರೂ ಕೂಡ ನಮ್ಮ ದೇಶದ ನಾಗರಿಕರು ಹೆಚ್ಚಿನ ತೆರಿಗೆಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಬೆಲೆ ಕಟ್ಟಿ ಗ್ಯಾಸು ಮತ್ತು ಡೀಸೆಲ್, ಪೆಟ್ರೋಲ್ ಕೊಂಡ್ಕೋಬೇಕಾಗಿರ್ತಕ್ಕಂಥ ಸನ್ನಿವೇಶ ಎದುರಾಗಿದೆ. ಇದು ದುರ್ದೈವದ ಸಂಗತಿ. ನಮ್ಮ ಕೇಂದ್ರದ ಸರ್ಕಾರದವರು ದರವೊಂದು ಪದಾರ್ಥದ ಮೇಲೆ, ಅದು ಹಾಲಿನ ಸಾಮಗ್ರಿಗಳಾಗಿರ್ಬೋದು, ಪಾಪ್ಕಾರ್ನ್ ಮೇಲೆ ಆಗಿರ್ಬೋದು, ಎಲ್ಲದರ ಮೇಲೆ ಅವರು ತೆರಿಗೆ ಹೇರುವಂಥ ಕೆಲಸ ಮಾಡ್ಲಿಕ್ಕತ್ತಾರ. ಅದರದ್ದು ಫಲವಾಗಿ ಅವರು ಯಾವುದೇ ರೀತಿಯ ಸೌಲಭ್ಯಗಳನ್ನು ಜನರಿಗೆ ಕೊಡಾಕತ್ತಿಲ್ಲ ಇವತ್ತಿನ ದಿವಸ. ಆದ್ರೆ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಅವ್ರ ಜೀವನ ಹಸನಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಆರ್ಥಿಕ ಶಕ್ತಿ ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಂಚ ಯೋಜನೆಗಳನ್ನು ಜಾರಿಗೆ ತಂದೈತಿ. ಅದಷ್ಟೇ ಅಲ್ಲ, ಇತಿಹಾಸದಾಗ ನಮ್ಮ ಪಕ್ಷ ಅನೇಕ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೂಡ ರೂಪಿಸೈತಿ. ಅದು ಆಹಾರ ಭದ್ರತೆ ಆಗಿರ್ಬೋದು, ಭೂಸ್ವಾಧೀನ ಕಾಯ್ದೆಗಳಾಗಿರ್ಬೋದು, ಅನೇಕ ರೀತಿಯಲ್ಲಿ ಅವರಿಗೆ ನಿಜವಾದಂಥ ಸೇವೆ ಸಲ್ಲಿಸುವಂಥ ಕೆಲಸ ನಮ್ಮ ಪಕ್ಷ ಮಾಡ್ಕೋತ ಬಂದೈತಿ. ಆದರೆ ಇವರು ಕೇವಲ ತೆರಿಗೆ ಹೇರುವಂಥದ್ದು ಮತ್ತು ಜಾತಿಯ ಒಂದು ವಿಷಬೀಜ ಬಿತ್ತಿ ಸಮಾಜದ ಸಾಮರಸ್ಯವನ್ನು ಕೆದಡಿಸುವಂಥ ಕೆಲಸ ಇವತ್ತು ಮಾಡ್ಲಿಕ್ಕತ್ತಾರ. ನಾಡಿನ ಮಿಡಿತವನ್ನು ಕೂಡ ಅವರು ಅರ್ಥೈಸ್ಲಿಕ್ಕೆ ತಯಾರಿಲ್ಲ. ಇಂಥವು ಪ್ರಶ್ನೆಗಳು ನಾವು ಏನು ಕೇಳಲಿಕ್ಕತ್ತೀವಿ, ಇದು ಡಾಲರು ಮತ್ತು ರೂಪಾಯಿನ ಬೆಲೆ ಯಾಕೋ ಸರಿ ಸಮಾನವಾಗಿ ಆಗ್ತಾ ಇಲ್ಲ, ಯಾಕೆ ಬಂಗಾರದ ಬೆಲೆ ಇಳಿಲಿಕ್ಕತ್ತಿಲ್ಲ, ಇಂಥವೆಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇಂಥವೆಲ್ಲ ಸಮಾಜದಲ್ಲಿ ಶಾಂತಿಯನ್ನು ಕೆದಡಿಸುವಂಥ ಕೆಲಸ ಇವತ್ತು ಮಾಡ್ಲಿಕ್ಕತ್ತಾರ. ನಮ್ಮ ಸ್ಥಳೀಯ ನಾಯಕರು ಕೂಡ ಸ್ವಾರ್ಥಿಗಳಾಗಿ ಬದುಕಲಿಕ್ಕತ್ತಾರ. ಕೇವಲ ಅವ್ರದ್ದು ಸ್ವಾರ್ಥದಗೋಸ್ಕರ ನಮಗೆ ಯಾವಾಗ ರಾಜ್ಯಾಧ್ಯಕ್ಷರು ಮಾಡ್ತಿರೋ, ಯಾವಾಗ ಪಾರ್ಟಿ ಅಧ್ಯಕ್ಷರು ಮಾಡ್ತಿರೋ, ಅಥವಾ ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ ಅಂತಕ್ಕಂಥ ಒಂದು ಅವ್ರದ್ದೇ ಲೋಕದಲ್ಲಿ ಅವರು ತೊಡಗಿಬಿಟ್ಟಿದ್ದಾರೆ. ಆದರೆ ನಮ್ಮ ಕೂಗು, ಯುವಕರ ಕೂಗು, ಸಾಮಾನ್ಯ ಬಡವರ ಕೂಗು ಸಂಬಂಧ ಯಾರೂ ಪ್ರತಿಕ್ರಿಯಿಸ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಯಾವತ್ತಿನ ತನಕ ಅವರು ಈ ಬೆಲೆ ಏರಿಕೆಯನ್ನು ಇಳಿಸೋದಿಲ್ಲೋ ಅವತ್ತಿನ ತನಕ ನಾವು ಪ್ರತಿಭಟನೆ ಉಗ್ರವಾಗಿ ಮುನ್ನಡೆಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ತಮ್ಮ ಮಾಧ್ಯಮಕ್ಕೆ ತಿಳಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ ಇವತ್ತಿನ ದಿವಸ. ಹೌದು, ತಪ್ಪೇನಿಲ್ಲ. ಅವರು ನಿಜವಾದ ನಾಯಕರು ಏನಾದರೂ ಇದ್ರಪ್ಪ ಅಂದ್ರೆ ಈ ನಮ್ಮ ನಗರಕ್ಕೆ ಯಾವ ರೀತಿ
ಅನುದಾನಗಳನ್ನು ತೊಗೊಂಬಂದಿದ್ದಾರೋ ಏನೇನು ಹಂತವಾಗಿ ಏನಾದರೂ ಇಲ್ಲಿ ನೋಡ್ರಿ. ಇವತ್ತು ದುರ್ದೈವ ನಮ್ಮ ನಗರದಾಗ DC ಕಚೇರಿಗಳಾಗಿರಲಿ, ರಿಜಿಸ್ಟ್ರೇಷನ್ ಕಚೇರಿಗಳಾಗಿರಲಿ ಎಲ್ಲ ಬಾಡ್ಗಿ ಬಿಲ್ಡಿಂಗ್ಗಳದಾಗ ನಡೆದಾವು ಅಥವಾ ಹಳ್ಳಿ ಸ್ಮಾರಕಗಳದಾಗ ನಡೆದಾವು. ನಮ್ಮದೇ ಆದಂಥ ಸುಸರ್ಜಿತವಾದಂಥ ಒಂದು ಮಿನಿ ವಿಧಾನಸೌಧ ಸತ್ಯಕ್ಕೆ ದೊರಕ ಬಂದಿಲ್ಲ ಈ ನಗರದಾಗ, ಇಂಥ ಐತಿಹಾಸಿಕ ನಗರದಾಗ. ಇಲ್ಲೇ ಒಂದು ಮೆಹತರ್ ಮಹಾಲತ್ ಏನೋ ಒಂದು ಇದು ಐತಿ ಸ್ಮಾರಕ, ಮೊನ್ನೆ ಸಿಡಿಲ್ ಬಿದ್ದು ಹೋದ ವರ್ಷ ಅದ್ರ ಮಿನಾರ್ ಬಿದ್ದು ಹೋಯ್ತು. ದೀಸ್ ಆರ್ ಆಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಇದ್ರ ಬಗ್ಗೆ ಧ್ವನಿ ಎತ್ತಿ ಕೇಳುವಂಥ ಕೆಲಸ ಇವತ್ತು ನಮ್ಮ ನಗರ ಶಾಸಕರು ಮಾಡದೇ ಇರೋ ಕಾರಣದಿಂದ ಇವತ್ತು ನಮ್ಮ ಊರು ಹಿಂದೆ ಉಳಿಲಿಕ್ಕತ್ತೈತಿ ಅಂತಕ್ಕಂಥ ಭಾವನೆ ನನ್ನಲ್ಲೂ ಕೂಡ ಐತಿ. ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಅವ್ರ ಕೆಲಸ ಅಲ್ಲ. ಪಕ್ಷದ ಬದ್ಧತೆ ಏನೈತಿ, ಪಾಲಿಸೀಸ್ ಏನದಾವ, ಅದ್ರ ಬಗ್ಗೆ ಅವ್ರು ಏನಾದರೂ ಮುಂದೆ ಬಂದು ಹೇಳಿದ್ರೆ ಇನ್ನೂ ಚಲೋ ಆಗ್ತೈತಿ ಅಂತ ಹೇಳಿ ನನ್ನ ಅನಿಸಿಕೆ. ಹೌದು, ಅಭಿವೃದ್ಧಿ ಕುಂಠಿತಗೊಳ್ಳಿಕತ್ತೈತಿ. ಅವ್ರದ್ದೇನು ಬರೀ ಜಗಳ ಆಡುವಂಥ ಸ್ವಭಾವ ಐತಿ, ಅದರ್ಲಿಂದ ಅಭಿವೃದ್ಧಿ ಕುಂಠಿತಗೊಳ್ಳಿಕತ್ತಿದ್ರೊಳಗೆ ಯಾವುದೇ ಸಂಶಯ ಇಲ್ಲ ನನಗೆ. ಅವರು ನಿಜವಾಗ್ಲೂ ಮಾಡಬೇಕಾಗಿತ್ತು. ಏನು ಶಾಸಕರು ಈ ಊರಿಗೆ ತಲುಪಬೇಕಾದ್ರೆ, ಬಸವೇಶ್ವರ ವೃತ್ತ ಕಡೆ ಬರಬೇಕಾದ್ರೆ ಒಂದು ಬ್ರಿಡ್ಜ್ ದಾಟ್ ಬರಬೇಕಾಗ್ತಿತ್ತು. ಅದು ಎಷ್ಟು ಹಳಿದೈತೆ ಅನ್ನೋದು ನನಗೂ ಗೊತ್ತಿಲ್ಲ. ಅದು ನೆಲ್ಗುದ್ದಿಗೆ ಬೀಳುವಂಥ ಒಂದು ಪರಿಸ್ಥಿತಿಗೆ ಬಂದ್ರೂ ಕೂಡ ಒಂದು ಸುಸರ್ಜಿತವಾದಂಥ ಬ್ರಿಡ್ಜ್ ಕಟ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ನಮ್ಮ ನಗರಕ್ಕೆ ಪ್ರವೇಶ ಮಾಡುವಂಥ ಬ್ರಿಡ್ಜ್ಗಳು ಇವೆಲ್ಲ. ಇಂಥವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಆಗಿರಲಿ, ಸರ್ಕಾರಿ ಸೌಲಭ್ಯಗಳಾಗಿರಲಿ. ಈಗ ನಮ್ಮ ತಂದೆಯವರು ಹೆಲ್ತ್ ಮಿನಿಸ್ಟರ್ ಆದಾಗ ಆವಾಗ ನಮ್ಮ ಜಿಲ್ಲಾ ಆಸ್ಪತ್ರೆ ಅಂತಂದು ಒದಗಿಸ್ಕೊಟ್ರು ಈ ಜಿಲ್ಲೆಯ ಬಡವ್ರಿಗೋಸ್ಕರ. ಅಲ್ಲಿ ಇವತ್ತು ಪುಕ್ಕಟ್ದಾಗ MRI CT ಸ್ಕ್ಯಾನಿಂಗ್ ನಡೀತೈತೆ. 10,000 ಬಡವ್ರು ಅದರಲ್ಲಿಂದ ಉಳಿತಾಯ ಮಾಡ್ಕೋತಾರೆ. ಇಂಥದ್ದು ಅಭಿವೃದ್ಧಿ ಪರ ಕೆಲಸ ಹೇಳ್ಕೊಳಕ್ಕೆ ಆಗ್ಲಾರ್ದೆ ಇವ್ರು ಬರೇ ವೈಯಕ್ತಿಕ ಟೀಕೆ ಟಿಪ್ಪಣಿ ಒಳಗೆ ಇಳಿದ್ಬಿಟ್ಟಾರ. ಮತ್ತು ನಮ್ಮ ಯುವಕರಿಗೆ ಇದು ಬೇಡ. ಎಲ್ಲ ನಾನು ಹಳ್ಳಿಯಲ್ಲಿ ತಿರುಗಾಡ್ತೀನಿ, ಅಲ್ಲಿ ಡಿಗ್ರಿ ಪಡೆದವ್ರು ಪಾಪ ಹೊಳ್ಳು ಬಂದು ಊರಾಗ ವ್ಯವಸಾಯ ಸತ್ಯಕ್ಕೊಳಗೆ ತೊಡಗ್ಲಿಕ್ಕೆ ಕಷ್ಟ ಆಗ್ಲಿಕ್ಕತ್ತೈತೆ ಅವರಿಗೆ. ಇಂಥ ಸಂದರ್ಭದಾಗ ಅವ್ರು ಉದ್ಯೋಗ ಬಗ್ಗೆ ಮಾತಾಡೋದಾಗಿರಲಿ ಅಥವಾ ಡೆವಲಪ್ಮೆಂಟ್ ಬಗ್ಗೆ ಆಗಿರಲಿ, ಇನ್ಫ್ರಾಸ್ಟ್ರಕ್ಚರ್ ಆದರೆ ತನ್ನಿಂದ ತಾನೇ ನಾವು ಕೆಲಸ ಮಾಡಿ ಮುಂದೆ ಬರ್ತೀವಿ. ಆ ಒಂದು ಕೆಲಸ ಅವರಿಂದ ಆಗಲಿ ಅಂಥೇಳಿ ನಾ ಮಾಧ್ಯಮದ ಮುಖಾಂತರ ಇನ್ನೊಮ್ಮೆ ಮನವಿ ಮಾಡ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ. हम लोग गैस, पेट्रोल और डीजल के हाइक होने के जरिए जो सेंट्रल गवर्नमेंट की ओर से हुआ है प्राइस हाइक, उसके विरुद्ध हम लोग प्रोटेस्ट कर रहे हैं यूथ कांग्रेस की ओर से हमारे जिला। मैं आप सभी मीडिया का धन्यवाद करना चाहता हूँ जो हमको आप यहाँ पे सपोर्ट करने आए, और हमारे मेन कांग्रेस और महिला कांग्रेस का धन्यवाद करना चाहता हूँ जो हमको सपोर्ट करने आए। जैसे लास्ट टाइम हमारी गवर्नमेंट थी 2013 में, तो तब एक 5 रुपये बढ़ने के कारण भी स्मिता ईरानी और उनके पूरे बीजेपी के कार्यकर्ता और लीडर्स मिलकर रोड को ब्लॉक करते थे। आज वो लोग कहाँ हैं? आज इतना 50 रुपये एक, आज पेट्रोल का दाम बढ़ गया एक दिन में, और पेट्रोल का दाम बढ़ गया, गैस का दाम 50 रुपये बढ़ गया, तो आज वो लोग कहाँ हैं? ऐसी गवर्नमेंट हमको नहीं चाहिए। जल्द से जल्द वो राजीनामा दे, और चंद्रबाबू नायडू जी और नीतीश कुमार जी हमारे कांग्रेस को सपोर्ट करें, और हमारे कांग्रेस की पार्टी को सपोर्ट करके हमारे सेंट्रल गवर्नमेंट बनाए, ये उम्मीद करता हूँ मैं। और अगर ये गैस और पेट्रोल और डीजल का दाम कम नहीं हुआ तो आने वाले दिनों में हम पूरे कर्नाटक और पूरे इंडिया में चक्का जाम करके, रोड शो करके ये गवर्नमेंट को घेराव करने का काम करेंगे। और आने वाले दिनों में जल्द से जल्द पब्लिक जो मीडिया हमारा है, मिडिल क्लास फैमिली है, उनको बहुत गरीबी उठानी पड़ रही है। एक गैस का, पेट्रोल का और डीजल का दाम बढ़ने की वजह से डेली राशन हो या हर एक डेली बेसिस हमारा जो भी है उसको बहुत इफेक्ट हो रहा है। मैं सेंट्रल गवर्नमेंट से विनती करता हूँ जल्द से जल्द पेट्रोल और गैस और डीजल का दाम कम करें। मैं मेरी बात को खत्म करता हूँ। जय हिंद, जय कर्नाटक, जय उत्तर। ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಾಟೀಲ್ ಸಾಹೇಬ್ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರ್ಕಾರಕ್ಕೆ ಮೋದಿಗೆ ಮೋದಿ ಅವರಿಗೆ
ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ನರೇಂದ್ರ ಮೋದಿಗೆ ದೇಶವನ್ನು ಹಾಳು ಮಾಡುತ್ತಿರುವ ನರೇಂದ್ರ ಮೋದಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ನರೇಂದ್ರ ಮೋದಿಗೆ ಏರಿಕೆ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿಗೆ ಬಿಡ್ರಿ ಸರ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ವಾವ್ ಬ್ಯೂಟಿಫುಲ್. ನಂಗೂ ಇಂಥದೇ ಬೇಕು. ಹೌದು, ಈ ಡೈಮಂಡ್ಸ್ ಅತ್ಯದ್ಭುತ. ನಿಂಗ್ ಹೇಳೋಕ್ ಸುಲಭ. ಡೈಮಂಡ್ಸ್ ದುಬಾರಿ ಇರುತ್ತೆ, ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ, ಕಲರ್, ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು. ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ. ನಮ್ಗೆ ನಂಬಿಕಸ್ತ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ. ಬ್ಯೂಟಿಫುಲ್. ಆದ್ರೆ ಇದ್ರ ಕ್ವಾಲಿಟಿ? ಪ್ರತಿ ಡೈಮಂಡ್ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡುತ್ತದೆ. ಹೌದಾ? ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ. ಸೊ ಯು ಕ್ಯಾನ್ ಬಿ 100% ಶೋರ್ ಆಫ್ ಇಟ್ ಮ್ಯಾಮ್. ಅಫೋರ್ಡೆಬಲ್, ರೈಟ್? ವಾವ್. ಹಾಗಾದರೆ ಎರಡನ್ನು ಖರೀದಿಸಿ. ಇನ್ನೊಂದು ವಾವ್ ನಿನ್ಗೆ. ಇವತ್ತು ನೀನು ಮಲಬಾರ್ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ 100% ವ್ಯಾಲ್ಯೂ ಇರುತ್ತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ, ನಮ್ಮ ಮಲಬಾರ್.